ಹಾಯ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್. ಸದ್ಯದ ಮಟ್ಟಿಗೆ ನಿನ್ನೆ ಒಂದು ಸುದ್ದಿಯನ್ನು ಕೇಳಿದ್ವಿ. ಏನಪ್ಪಾ ಅಂದರೆ ಅಶೋಕ್ ಬ್ಲೇಡ್ ಅನ್ನೋ ಒಂದು ಸಿನಿಮಾ, ಅಂದರೆ ನೀನಾಸಂ ಸತೀಶ್ ಅವರು ನಾಯಕ ನಟನಾಗಿ ನಟಿಸಬೇಕಾದಂಥ ಸಿನಿಮಾ. ಸೊ ಈ ನಿರ್ದೇಶಕರು ಮತ್ತು ನಿರ್ಮಾಪಕರು ಕೂಡ ಸುಸೈಡ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ವಿಚಾರ ಕೇಳ್ಪಟ್ಟೆ. ಬಟ್ ತುಂಬಾ ಒಂದು ಬೇಜಾರಾಯಿತು. ಸೊ ಆರ್ಥಿಕ ಪರಿಸ್ಥಿತಿ ಅಂದುಕೊಂಡ ಬಜೆಟ್ಗಿಂತಾನು ಹೆಚ್ಚಾಗಿ ಒಂದು ಆದಾಗ ಆ ಒಂದು ಸಮಸ್ಯೆಯಲ್ಲಿ ಸಿಕ್ಕೊಂಡಾಗ ಯಾವುದೇ ಒಬ್ಬ ನಿರ್ಮಾಪಕ ಇರ್ಬೋದು, ಅವನ ಸ್ವಂತ ದುಡ್ಡಾಗಿರ್ಬೋದು, ಅಥವಾ ಅವರು ಇಲ್ಲಿಂದನಾದರೂ ಸಾಲ ತೆಗೆದುಕೊಂಡು ಬಂದು ಸಿನಿಮಾ ಮಾಡೋಣ, ಸಿನಿಮಾದಲ್ಲಿ ಬರುವಂಥ ಲಾಭದಲ್ಲಿ ನನಗೊಂದಿಷ್ಟು ಲಾಭ ಆಗುತ್ತೆ, ನನ್ನ ಸಂಸ್ಥೆ ಕೂಡ ಬೆಳೆಯುತ್ತೆ, ಸೊ ಎಲ್ಲ ಒಂದು ಒಳ್ಳೇದಾಗತ್ತೆ ಅನ್ನೋ ಒಂದು ಆಶೆಯಲ್ಲಿ ಆ ಒಂದು ನಂಬಿಕೆಯಲ್ಲಿ ಒಂದು ಕನಸನ್ನ ಕಟ್ಕೊಂಡು ಒಂದು ಸಿನಿಮಾ ಮಾಡಕ್ಕೆ ಬಂದಿರ್ತಾರೆ. ಸೊ ಈಗ ಈ ಸುದ್ದಿ ಕೇಳಿಬಂದು ಈ ಆಗಿರುವಂಥ ತೊಂದರೆ ಕೇಳಿದಾಗ ಏನೋ ಎಕ್ಸ್ಪೆಕ್ಟೇಷನ್ಗೂ ಮೀರಿ ಬಜೆಟ್ ಆಗಿತ್ತಂತೆ, ವ್ಯವಹಾರದಲ್ಲಿ ಸ್ವಲ್ಪ ಏನೋ ತೊಂದರೆಗಳಾಗಿತ್ತು ಅನ್ನುವಂಥದ್ದು ತುಂಬ ಒಂದು ವಿಚಾರ ಕೇಳಿ ಬಂದಿತ್ತು. ಬಟ್ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ವಿಚಾರ ಕೇಳಿ ಬಂದಾಗ ತುಂಬ ಬೇಜಾರಾಯಿತು. ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಬಟ್ ಯಾವುದೇ ಒಂದು ಡಿಸಿಷನ್ ಆಗಲಿ ಕೂಡ ಒಂದು ಕೊನೆ ಅಂತ ಅಲ್ಲ, ಅದು ಸೂಸೈಡ್ ಮಾಡ್ಕೊಳ್ಳುವಂಥದ್ದು ಕೊನೆ ಅಂತ ಅಲ್ಲ. ಬಟ್ ನಾನು ಹೇಳೋದೇನು ಅಂತಂದರೆ ಸ್ವಲ್ಪ ವಿಚಾರಗಳನ್ನು ಮಾಡ್ಬೋದಾಗಿತ್ತು, ಡಿಸ್ಕಸ್ ಮಾಡ್ಬೋದಾಗಿತ್ತು. ಬಟ್ ಅವರ ಆರ್ಥಿಕ ಪರಿಸ್ಥಿತಿ ಯಾವ ಮಟ್ಟಿಗೆ ಹೋಗಿತ್ತೋ ಏನು ಕಥೆನೋ ಗೊತ್ತಿಲ್ಲ. ಈ ವಿಚಾರ ಕೇಳಿದಾಗ ನನಗೂ ತುಂಬ ಬೇಜಾರಾಯಿತು. ಸೊ ವಾಟ್ ಎವರ್ ಏನೇ ಇದ್ರೂ ಕೂಡ ಒಂದು ರೀತಿಯಲ್ಲಿ ಮನ ಕಲಕುವಂಥ ಒಂದು ಸುದ್ದಿ ಅಂತ ಹೇಳ್ಬೋದು. ನಿರ್ಮಾಪಕರು ಮತ್ತು ನಿರ್ದೇಶಕರು ಸುಸೈಡ್ ಮಾಡ್ಕೊಂಡಿದ್ದಾರೆ ಒಂದು ಸಿನಿಮಾ ನಿರ್ಮಾಣದ ಸಮಯದಲ್ಲಿ ಅಂದಾಗ ನಿಜವಾಗ್ಲೂ ಒಂದು ಬೇಜಾರಾಗುವಂಥ ಸಂಗತಿ ಅಂತ ಹೇಳ್ತಾ, ಒಂದನೇದು ಇವತ್ತು ನಾನು ಮಾತಾಡ್ತಿರುವುದು ಪ್ರೇಮಲೋಕ 2 ಸಿನಿಮಾದ ಒಂದು ವಿಚಾರದ ಬಗ್ಗೆ. ತುಂಬ ಜನ ಕೇಳಿದ್ರಿ ಪ್ರೇಮಲೋಕ 2 ಬಗ್ಗೆ ಏನೋ ಒಂದು ಅಪ್ಡೇಟ್ಸ್ಗಳಿಲ್ಲ, ರವಿ ಸರ್ ಅವರ ಬರ್ಡೇಗೆ ಬರಬೇಕಾಗಿತ್ತು, ಸೊ ಯಾಕಿನ್ನೂ ಬಂದಿಲ್ಲ, ಏನು ಕತೆ, ಇದ್ರ ಬಗ್ಗೆ ಏನು ಹೇಳಿಲ್ವಲ್ಲ, ನೀವು ಕೂಡ ಒಂದು ವಿಡಿಯೋ ಮಾಡಿ ಬ್ರದರ್ ಅಂತ ಹಾಕಿದ್ರಿ ನಿನ್ನೆ ನನಗೆ. ಸೊ ಹಾಗಾಗಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಇವತ್ತು. ಸೊ ಪ್ರೇಮಲೋಕ 2 ಏನು ಕತೆ ಏನಾಯಿತು, ಸೊ ಇದ್ರ ಬಗ್ಗೆ ಮಾತಾಡ್ತೀನಿ, ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಾವು ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾ ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಒಂದು ಹೇಳಬೇಕಂತಂದರೆ ರವಿ ಸರ್ ಅವರ ಬರ್ಡೇಗೆ ಅನೌನ್ಸ್ಮೆಂಟ್ ಆಗಬೇಕಾದಂಥ ಸಿನಿಮಾ ಇದು ಪ್ರೇಮಲೋಕ 2, ಎಕ್ಸ್ಪೆಕ್ಟೆಡ್ ಮೂವಿ ಆ್ಯಂಡ್ ರವಿ ಸರ್ ಅವರ ಕನಸು. ಈ ಒಂದು ಪ್ರೇಮಲೋಕ ಅನ್ನೋ ಸಿನಿಮಾ 2 ಏನಿದೆ ಅದು ತುಂಬ ದೊಡ್ಡ ಕನಸು. ಬಟ್ ಅವತ್ತು ಅನೌನ್ಸ್ಮೆಂಟ್ ಮಾಡೋ ಟೈಮಲ್ಲಿ ರವಿ ಸರ್ ಹೇಳಿದ್ರು ಮೀಡಿಯಾದ ಮುಂದೆ, ಇಲ್ಲ ಎರಡೂ ಕೂಡ ಕೊಲ್ಯಾಬ್ ಆಗೋದು ಬೇಡ, ನನ್ನ ಬರ್ಡೇ ಮತ್ತು ಅದು ಎರಡು ಕೊಲ್ಯಾಬ್ ಆಗೋದು ಬೇಡ, ಸಪ್ರೇಟಾಗಿ ಮಾಡೋಣ, ಸೊ ಪೋಸ್ಟ್ಪೋನ್ ಮಾಡ್ತೀನಿ ಒಂದು 10 days ಅಂತ ಹೇಳಿದರು. ಬಟ್ ಈಗ 10 days ಆಗಿ ತಿಂಗಳ ಗಂಟೆನೇ ಕಳೆದೋಗಿದ್ರು ಕೂಡ ಯಾವುದೇ ಒಂದು ಅಪ್ಡೇಟ್ಗಳು ಬಂದಿಲ್ಲ. ಪ್ರೇಮಲೋಕ 2 ಸಿನಿಮಾ ಸೆಟ್ ಯಾವಾಗ ಇರುತ್ತೆ, ಏನು ಕತೆ ಅನ್ನೋದು ಅಭಿಮಾನಿಗಳಿಗೂ ಒಂದು ಕಡೆ ಕಾತುರದಿಂದ ಈಗಲೂ ಕೂಡ ಕಾಯ್ತಾ ಇದ್ದಾರೆ. ನನಗೂ ಕೂಡ ತುಂಬ ಜನ ಕಾಮೆಂಟಲ್ಲಿ ಮೆಸೇಜ್ ಮಾಡ್ತಾರೆ. ಸೊ ಒಂದು ಹೇಳೋದೇನು ಅಂತಂದರೆ, ರವಿ ಸರ್ ಅವರ ಬರ್ಡೇಗೆ ಮಾಡಿದರೆ ತುಂಬ ಚೆನ್ನಾಗಿರ್ತಾ ಇತ್ತು. ಸೊ ಅದು ಆದಮೇಲೆ ಎರಡು ಕೊಲಾಬ್ ಆಗೋದು ಬೇಡ, ಇದೇ ಸಪ್ರೇಟ್ ಮಾಡೋಣ ಅಂತ ರವಿ ಸರ್ ಕೂಡ ಹೇಳಿದರು. ಬಟ್ ಈಗ ಇನ್ನೂ ಕೂಡ ಯಾವುದೇ ಅಪ್ಡೇಟ್ ಬಂದಿಲ್ಲ, ಏನು ಕತೆ ಅಂತ ನೋಡೋದಾಯಿತು ಅಂದರೆ, ಸೊ ರವಿ ಸರ್ ಅವರು ಇನ್ನೂ ಥಿಂಕ್ ಮಾಡ್ತಾ ಇದ್ದಾರೆ ಅಂದ್ಕೊಳ್ತೀನಿ, ಇನ್ನು ಯಾವುದೋ ಒಂದು ಟೈಮಲ್ಲಿ ಮಾಡೋಣ ಏನು ಅಂತ. ಯಾಕೆಂದರೆ ರವಿ ಸರ್ ಅವರು ಸಡನ್ನಾಗಿ ಯಾವುದೇ ಡಿಸಿಷನ್ಸ್ಗಳು ತೊಗೊಳ್ಳಲ್ಲ. ಅವರು ಒಂದು ಸ್ವಲ್ಪ ಲೇಟ್ ಆದರೂ ಕೂಡ ಸ್ವಲ್ಪ ಪರ್ಫೆಕ್ಟಾಗಿ ಬರಬೇಕು ಅನ್ನೋದು ರವಿ ಸರ್ದೊಂದು ಫಾರ್ಮೆಟನ್ನು ಅವರೆಲ್ಲ ನೋಡಿದಾಗೆ. ಸೊ ಅವ್ರು ಯಾವುದೇ ಸಿನಿಮಾಗಳಾಗಿರ್ಬೋದು, ಅವ್ರಿಗೆ ಸರಿ ಅನ್ನಿಸ್ತು ಅಂದರೆ ಮಾಡ್ತಾರೆ, ಸರಿ ಅನ್ನಿಸ್ಲಿಲ್ಲ ಅಂದರೆ ಬಿಡ್ತಾರೆ. ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಮಂಜಿನಾನಿ ಸಿನಿಮಾ ಕೂಡ ಅಷ್ಟೇ, ಅದು ಸಿನಿಮಾ ಕೂಡ ಆಲ್ರೆಡಿ ಶೂಟಿಂಗ್ ಕೂಡ ಆಗಿತ್ತು, ಬಟ್ ಆ ಸಿನಿಮಾ ರಿಲೀಸ್ ಆಗಲಿಲ್ಲ. ಸೊ ರವಿ ಸರ್ ಅವರ ಒಂದು ವಿಷನ್ ಇರುವಂಥದ್ದು. ಸೊ ರವಿ ಸರ್ ಅವ್ರು ಏನಂತಂದರೆ ಒಂದು ವಿಷನಲ್ಲಿ ನೋಡ್ತಾ ಇರ್ತಾರೆ. ಸೊ ಅವ್ರಿಗೆ ಅದು ಪರ್ಫೆಕ್ಟ್ ಅನ್ನಿಸ್ತಿಲ್ಲ, ಇದು ಔಟ್ಪುಟ್ ಸರಿ ಬರ್ತಾ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಆ ಪ್ರಾಡಕ್ಟ್ನ, ಆ ಒಂದು ಸಿನಿಮಾನ ಯಾವುದೇ ಆದರೂ ಕೂಡ ಸ್ಟಾಪ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ವಿಚಾರಗಳು ತಿಳ್ಕೊಂಡು ಹೋದಾಗ ಒಂದು ರೀತಿಲಿ ಹಿಂದೆ ಒಂದು ಸಿನಿಮಾಗಳು ನೋಡ್ತೀನಿ ಅಂತಂದರೆ ಶಾಂತಿ ಕ್ರಾಂತಿ ಕೂಡ ಇದೇ ರೀತಿ ಆಗಿತ್ತು. ಸೊ ಮತ್ತೆ ಅದು ಬೇಡ, ಅದನ್ನು ರಿಲೀಸ್ ಮಾಡೋಣ, ನಿಲ್ಸೋದು ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನು ಕಂಟಿನ್ಯೂ ಮಾಡಿ ಸಿನಿಮಾ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ರಿಲೀಸನ್ನು ಮಾಡಿದ್ದಾರೆ. ಬಟ್ ಈಗ ಪ್ರೇಮಲೋಕ 2 ಕೂಡ ಸ್ವಲ್ಪ ತಡ ಆಗ್ತಾ ಇದೆ, ಸ್ವಲ್ಪ ಲೇಟ್ ಆಗ್ತಾ ಇದೆ. ಸೊ ಲೇಟ್ ಆದರೂ ಕೂಡ ಲೇಟೆಸ್ಟ್ ಆಗಿ ಬರಲಿ ಅಂತ ಅಂದ್ಕೊಳ್ತೀನಿ. ಸೊ ತಡ ಆಯಿತು, ತುಂಬಾ ತಡ ಆಯಿತು ಆಗಿ ನೋಡಿದ್ರೆ. ಸೊ ಆದಷ್ಟು ಬೇಗ ರವಿ ಸರ್ ಅವ್ರು ಏನೋ ಪ್ಲ್ಯಾನ್ ಮಾಡ್ಕೊಳ್ತಿದ್ದಾರೆ, ಪ್ಲ್ಯಾನ್ ಮಾಡ್ಕೊಳ್ಳಿ, ಆದಷ್ಟು ಬೇಗ ಬರುತ್ತೆ. ಸೊ ನಮಗೂ ಕೂಡ ಅಫಿಷಿಯಲ್ ಅಪ್ಡೇಟ್ಸ್ಗೋಸ್ಕರನೇ ನಾವು ಕೂಡ ವೇಟ್ ಮಾಡ್ತಾ ಇದ್ದೀವಿ. ಅಫಿಷಿಯಲ್ ಅಪ್ಡೇಟ್ಸ್ಗಳು ಬಂದಾಗಲೇ ನಮಗೂ ಕೂಡ ಒಂದು ಕುಳಿತುಕೊಂಡು ಆ ಒಂದು ಸಿನಿಮಾ ಬಗ್ಗೆ ಮಾತಾಡಲಿಕ್ಕೆ ತುಂಬಾ ಒಂದು ಖುಷಿ ಆಗುವಂಥದ್ದು. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಪ್ರೇಮಲೋಕ 2 ಏನಾಯಿತು ಅನ್ನೋದು ತುಂಬ ಜನರಿಗೆ ಒಂದು ಪ್ರಶ್ನೆಗಳಾಗಿತ್ತು. ಬಟ್ ನನಗನ್ಸೋ ಪ್ರಕಾರ, ನನ್ನ ಒಂದು ವಿಷನ್ ಪ್ರಕಾರ ಹೇಳೋದಾಯ್ತಂದ್ರೆ, ರವಿ ಸರ್ ಅವರು ತುಂಬ ಡೀಪಾಗಿ ಒಂದು ವೇಟ್ ಮಾಡ್ತಾ ಇದ್ದಾರೆ ಈ ಸಿನಿಮಾಗೆ. ಒಂದು ಮುಹೂರ್ತನೂ ಕೂಡ ಒಂದು ಮುಹೂರ್ತ ಮಾಡೋದು ದೊಡ್ಡದಲ್ಲ. ಸೊ ಮುಹೂರ್ತ ಆದಮೇಲೆ ಶೂಟಿಂಗ್ ಆಗಿರ್ಬೋದು, ಮುಂದಿನ ಸ್ಕೆಡ್ಯೂಲ್ಸ್ಗಳಾಗಿರ್ಬೋದು, ಸೊ ಈ ರೀತಿಯಾದ ಕೆಲವೊಂದು ಸ್ಟೆಪ್ ಬೈ ಸ್ಟೆಪ್ ಫಾರ್ಮೆಟ್ಗಳಲ್ಲಿ ಸಿನಿಮಾ ಅದೊಂದು ಪ್ರೊಡಕ್ಷನ್ ಹೋಗ್ತಾ ಇರುತ್ತೆ.
ಸೊ ಹಾಗಾಗಿ ತುಂಬ ನಾನು ಪ್ಲಾನಿಂಗ್ ಇರುತ್ತೆ. ಸೊ ಬರೀ ಮುಹೂರ್ತನ ಮಾಡಿ ನಿಲ್ಲಿಸ್ಬಿಡೋದಲ್ಲ, ಸೊ ಶೂಟಿಂಗ್ ಕಂಟಿನ್ಯೂಷನ್ ಆಗಬೇಕು. ಸೊ ಅದಕ್ಕೆಲ್ಲ ಯೋಚನೆಗಳನ್ನ ಮಾಡ್ತಿರ್ಬೋದು. ಸೊ ಆದಷ್ಟು ಬೇಗ ಈ ಒಂದು ಮುಹೂರ್ತ ನಡೀಲಿ ಅಂತ ಅನ್ಕೊಳ್ತೀನಿ. ಸೊ ನೀವೆಲ್ಲರೂ ಪ್ರೇಮ ಲೋಕ 2ಗೆ ವೇಟ್ ಮಾಡ್ತಿದ್ದೀರಾ, ಏನು ಕತೆ? ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಆದಷ್ಟು ಬೇಗ ರವಿ ಸರ್ ಒಂದು ಪ್ರೇಮ ಲೋಕ 2 ಸಿನಿಮಾದ ಒಂದು ಅಪ್ಡೇಟ್ ಕೊಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೇನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.